ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ನಿನ್ನೆ ರಾಶಿಕಾ ಅವರು ನಾಮಿನೇಷನ್ ಸಮಯ ಕಾವ್ಯ ಅವರು ಬರೀ ಗಿಲ್ಲಿ ವಿಚಾರಕ್ಕೆ ಮಾತ್ರ ಸ್ಟ್ಯಾಂಡ್ ತಗೋತಾರೆ ಅಂತ ಆರೋಪ ಮಾಡಿದ್ರು. ಇದನ್ನ ಎಂದಿನಂತೆ ಕಾವ್ಯ ಅವರು ಓವರ್ ಥಿಂಕ್ ಮಾಡಿ ಈಗಾಗಲೇ ಈ ವಿಚಾರದಲ್ಲಿ ಹಲವಾರು ಬಾರಿ ಗಿಲ್ಲಿ ಅವರು ಕ್ಲಾರಿಟಿ ಕೊಟ್ಟಿದ್ರು ಕೂಡ ಮತ್ತೆ ಈ ವಿಚಾರನ ಬ್ಲೋ ಅಪ್ ಮಾಡ್ಕೊಂಡಿದ್ರು. ಈ ವಿಚಾರದಲ್ಲಿ ಕಾವ್ಯ ಅವರು ದಿನಕ್ಕೊಂದ್ಸಾರಿ ನಿರ್ಧಾರ ಬದಲಿಸ್ತಾ ಗಿಲ್ಲಿಗೆ ವಿನಾಕಾರಣ ತೊಂದರೆ ಕೊಡ್ತಾ ವೀಕ್ಷಕರು ಮೊದಲು ಇವರಿಬ್ರು ದೂರ ಆದ್ರೆ ಸಾಕಪ್ಪ ಅನ್ನೋ ಹಾಗೆ ಮಾಡಿದ್ದಾರೆ. ನಿನ್ನೆ ಮತ್ತೆ ಇದೇ ವಿಚಾರವಾಗಿ ಗಿಲ್ಲಿ ಹತ್ರ ನೀನ್ ರೇಗಿಸ್ತಾ ಇರೋದ್ರಿಂದಾನೇ ಇಷ್ಟೆಲ್ಲ ತೊಂದರೆ ಆಗ್ತಿದೆ, ನನಗೆ ಇದರಿಂದ ತುಂಬಾ ಮಾನಸಿಕವಾಗಿ ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಗಿಲ್ಲಿ ಅವರು ಹಾಗಿದ್ರೆ ಇನ್ಮೇಲೆ ರೇಗ್ಸಲ್ಲ ಬಿಡು ಅಂತ ಹೇಳಿ ಇದಕ್ಕೆ ಮಂಗಳ ಹಾಡಿದ್ರು. ಈಗ ಈ ವಿಚಾರದಲ್ಲಿ ಮತ್ತೆ ಯೂ ಟರ್ನ್ ಮಾಡ್ತಾ ಕಾವ್ಯ ಅವರು ತಾಕತ್ತಿದ್ರೆ ನೀವು ಕೂಡ ಗಿಲ್ಲಿ ಜೊತೆಗಿನ ತಮ್ಮ ಫ್ರೆಂಡ್ಶಿಪ್ ತರ ನೀವು ಕೂಡ ಬೆಳೆಸ್ಕೊಂಡು ತೋರಿಸಿ ಅಂತ ಬೇರೆಯವ್ರಿಗೆ ಸವಾಲ್ ಹಾಕಿದ್ರೆ ಅದನ್ನ ರಾಶಿಕಾ ಅವರು ಬಿಗ್ ಬಾಸ್ಗೆ ತಿಳಿಸ್ತಾ ಇನ್ಮೇಲೆ ಕಾವ್ಯ ಅವರು ಗಿಲ್ಲಿ ಅವರೊಬ್ಬರಿಗೆ ಮಾತ್ರ ಸ್ಟ್ಯಾಂಡ್ ತಗೋತಾರಂತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇದೇ ವಿಚಾರಕ್ಕೆ ಗಿಲ್ಲಿ ಮತ್ತು ರಾಶಿಕಾ ಮಧ್ಯ ವಾದ ನಡೆದಿದೆ. ಇವರಿಬ್ಬರ ಮಧ್ಯ ವಾದ ನಡೆದ್ರೆ ಅಲ್ಲಿ ಒಂದು ಗಿಲ್ಲಿ ರೋಸ್ಟಿಂಗ್ ಸೆಷನ್ ಇದ್ದೇ ಇರುತ್ತೆ. ಇವತ್ತು ಕೂಡ ಅದೇ ಆಗಿದೆ. ಕಳೆದ ಬಾರಿ ಮಾಳು ಅವರು ಕ್ಯಾಪ್ಟನ್ ಆಗಿದ್ದಾಗ ನಾಮಿನೇಷನ್ ಸಮಯ ಇವರಿಬ್ಬರಿಗೂ ತೂ ತೂ ಅಂತ ಕಿತ್ತಾಟ ಆಗಿತ್ತು. ಅದು ದೊಡ್ಡದಾಗಿ ವೈರಲ್ ಕೂಡ ಆಗಿತ್ತು. ರಾಶಿಕಾ ಅವರು ಕೀರಲ್ ವಾಯ್ಸ್ ನಲ್ಲೂ ಕಿರ್ಚೋದಕ್ಕೂ ಗಿಲ್ಲಿ ಅವ್ರನ್ನ ಹಿಡಿದು ರುಬ್ಬೋದಕ್ಕೂ ಒಳ್ಳೆ ಜಿಂಕೆ ಮರಿನೆ ಬಂದು ಹುಲಿ ಬಾಯಿಗೆ ಬಿದ್ದ ಹಾಗಿರುತ್ತೆ. ಇಲ್ಲಿ ಗಿಲ್ಲಿ ಅವರು ಮೊದಲು ಪ್ರಾರಂಭ ಮಾಡ್ತಾ ರಾಶಿಕಾ ಸೂರಜ್ ಜೋಡಿ ಬಗ್ಗೆ ಪ್ರಸ್ತಾಪ ಮಾಡಿ ನೀವಿಬ್ರು ಇದ್ರೆ ಅದು ಕಂಫರ್ಟ್ ಝೋನ್, ಬೇರೆಯವ್ರು ಇದ್ರೆ ಅದು ಕಂಫರ್ಟ್ ಝೋನ್ ಅಲ್ವಾ ಅಂತ ಪ್ರಶ್ನೆ ಮಾಡ್ತಾ ಈಗ ಸೂರಜ್ ಅವ್ರ ಕೈಲಿ ಟೀ ಕಾಫಿ ತರಿಸ್ಕೊಳ್ಳೋ ಅವಕಾಶ ಇದ್ರೆ ನೀನ್ ತರಿಸ್ಕೊಳ್ಳಲ್ವಾ ಅಂತ ರಾಶಿಕಾಗೆ ಒಂದು ಟ್ರ್ಯಾಪ್ ಹಾಕಿದ್ರೆ ಅದಕ್ಕೆ ಎಂದಿನಂತೆ ಸುಲಭವಾಗಿ ಬಿದ್ದ ರಾಶಿಕಾ ಇದುವರೆಗೂ ನಂಗೆ ಆ ಯೋಚನೆ ಇರ್ಲಿಲ್ಲ, ಈಗ ತರಿಸ್ಕೊಳ್ತೀನಿ ಅಂತಂದ್ರೆ ಅದಕ್ಕೆ ಗಿಲ್ಲಿ ರಾಶಿಕಾನ ರೋಸ್ಟ್ ಮಾಡ್ತಾ ನಾನ್ ಸುಮ್ನೆ ಹೇಳಿದ್ದು, ನೀನ್ ಸೂರಜ್ನ ನಿಜವಾಗ್ಲೂ ಸಪ್ಲೈಯರ್ ಮಾಡ್ತಿದ್ಯಾ ಅಂತ ಕಿಂಡಲ್ ಮಾಡಿ ನೀನು ಕ್ಯೂಟ್ ಆಗಿದ್ಯಾ ಅಂತ ಮತ್ತೊಂದು ಟ್ರ್ಯಾಪ್ ಹಾಕಿದ್ರೆ ಈಗ ಡಬಲ್ ಸ್ಪೀಡ್ ಅಲ್ಲಿ ಅದ್ರೊಳಗೆ ಬೀಳೋ ರಾಶಿಕಾ ನಾನ್ ಕ್ಯೂಟ್ ಅಂತ ನನ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ತಕ್ಷಣ ಗಿಲ್ಲಿ ಅವ್ರ ರೋಸ್ಟಿಂಗ್ ಪಿಕ್ ಹೋಗ್ತಾ ಇದು ನಿಜವಾದ ಕಾಮಿಡಿ, ನೀನು ಪಕ್ಕ ಮನೆಗೆ ಹೋಗ್ತೀಯ ಅಂತ ಹೇಳಿ ಅವ್ರನ್ನ ರುಬ್ಬಿ ಕೆಡವಿದ್ದಾರೆ. ಹಾಗಾಗಿ ಇವತ್ತಿನ ಎಪಿಸೋಡ್ ನಲ್ಲಿ ಭರ್ಜರಿ ರೋಸ್ಟಿಂಗ್ ಸೆಷನ್ ನೋಡಿ ಮಜಾ ತಗೊಳ್ಳೋಕೆ ನಾವೆಲ್ಲ ಕಾಯ್ತಾ ಇದೀವಿ ಅಂತ ವೀಕ್ಷಕರು ಹೇಳ್ತಾ ಇದ್ದಾರೆ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.